ನೀವು ಅಂದ್ರೆ ಅಲ್ಲಿ ಸಂತೋಷ್ ಲಾಡ್ ಅಂತ ಇದೆಯಲ್ಲ, ಅಲ್ಲೇ ಲಕ್ಷ್ಮಿ ಬಂದ್ಬಿಡ್ತಾ ನಿಮ್ಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್? ಲಕ್ಷ್ಮಿ ಬಂದ್ಬಿಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಂತೋಷ್ ಲಾಡ್ ಪ್ರೆಸೆನ್ಸ್ ಅಂತ ಇದೆಯಲ್ಲ, ಅದಕ್ಕೆ ನನ್ನ ಪ್ರೀತಿ ಅವ್ರ ಮೇಲೆ ನನ್ಗಿರೋ ಗೌರವ, ಅವ್ರ ಮೇಲೆ ನನ್ಗಿರೋ ಪ್ರೀತಿ, ಅವ್ರು ನನ್ಗೆ ಯಾವಾಗ್ಲೂ ಪ್ರತಿಯೊಂದು ವಿಚಾರದಲ್ಲಿ ಯಾವತ್ತಿಂದ ಇದು ಅಂಬಾರಿ ಸಿನಿಮಾಯಿಂದ ಇಲ್ಲಿವರೆಗೂ ಅವ್ರು ನನ್ನ ಜೊತೆಲಿ ಇದಾರೆ. ಅದಕ್ಕೋಸ್ಕರ ಒಂದ್ ಗೌರವ, ಒಂದ್ ಪ್ರೀತಿಗೋಸ್ಕರ ಅವ್ರದ್ದು ಹೆಸರು ಹೇಳ್ದೆ ಅವ್ರನ್ನ ಅಲ್ಲಿ ಹಾಕಿದೀನಿ. ಯಾಕಂದ್ರೆ ನನ್ನ ಜೊತೆಗೆ ನನ್ನ ಜರ್ನಿಲಿ ಇದಾರೆ ಅವರು. ಬಟ್ ಇವತ್ತು ರೂಟೆಡ್ ಸಾಂಗ್ಸ್ಗೆ ಎಸ್ಪೆಷಲಿ ವಿತ್ AI ಟೆಕ್ನಾಲಜಿ ಎಲ್ಲ ರೂಟೆಡ್ ಸಾಂಗ್ಸ್ಗೆ ರಿಪೀಟ್ ವ್ಯಾಲ್ಯೂ ಒಂದ್ ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಒಂದ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿಯುತ್ತೆ. ಈ ಇನ್ಮೇಲೆ ಸಾಂಗ್ ಬಗ್ಗೆ ಮಾತಾಡ್ತೀನಿ. ಇವಾಗ ಇನ್ಮೇಲೆ ಅಂತಂದಾಗ ಈ ಫಸ್ಟ್ ನಂದು ಅರ್ಜುನ್ದು ಫಸ್ಟ್ ಸಿನಿಮಾ, ನಂದು ಅರ್ಜುನ್ ಒಂದು 20 years ಫ್ರೆಂಡ್ಶಿಪ್ ಅವಂದು ನಂದು. ಇಲ್ಲಿವರೆಗೂ ನನ್ನ ಸಿನಿಮಾಗೆ ನಾನು ಒಂದ್ಸತಿ ಯಾವಾಗ್ಲೂ ಒಂದ್ಸರಿ ಮಾತಾಡ್ಕೊಂಡ್ವಿ, ಕಾರಣಾಂತರಗಳಿಂದ ನಾನು ಅವನು ಸೇರಕ್ಕಾಗಿರ್ಲಿಲ್ಲ. ಈ ಲಕ್ಷ್ಮೀಪುತ್ರ ಅಂತ ಇಟ್ಟಾದ್ಮೇಲೆ ಮಗ ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದ್ ಸಿನಿಮಾನ ಮಾಡ್ಕೊಡ್ಬೇಕಂತಂದ್ರೆ ನನ್ನನ್ನು ಕೇಳಲೇಬೇಡ, ನೀನು ಹೆಸರಾಕು ಆರಾಮಾಗಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅರ್ಜುನ್ ಹೇಳ್ತಾ ಸರಿ ಅಂತಂದ್ಬಿಟ್ಟು ಒಂದ್ಸತಿ ಫಸ್ಟ್ ಹೋಗಿ ಕೂತ್ಕೊಂಡಾಗ, ಮಗ ಒಂದ್ ಏನೋ ಯಾವಾಗ್ಲೂ ಮಾತಾಡ್ಕೊಳ್ಳೋ ಪದದಿಂದ ಪದ ಆಗ್ಬೇಕದು. ಈ ಸಾಂಗ್ ತುಂಬಾ ಚೆನ್ನಾಗಿ ಎಲ್ರೂ ಬಾಯಲ್ಲೂ ಇರಬೇಕು. 1-2-4 ಲೈನ್ ನಾನೇನೋ ಬರೀತೀನಿ ನೋಡೋಣ ಅಂತಂದ್ಬಿಟ್ಟು ನಗನಗತ ಮನ್ಸ ಅಂತಂದ್ಬಿಟ್ಟು ಒಂದ್ 4-5 ಲೈನ್ ಎಲ್ಲ ಬರೆದು ಹಿಂಗಿದೆ ಅಂತಂದ್ಬಿಟ್ಟು ಅವ್ನಿಗೊಂದು 4-5 ಲೈನ್ ಒಂದ್ ಸ್ಲಿಪ್ ಕೊಟ್ಟ ತಕ್ಷಣ ಅವ್ನ ಹಂಗೆ ಹಿಡ್ಕೊಂಡು ಸುಮ್ನೆ ಆಡ್ಬಿಟ್ಟ ಹಂಗೆ. ಅದೇ ಅಲ್ಲೇನೋ ನಾವು ಕುತ್ಕೊಂಡು ಟ್ಯೂನ್ ಮಾಡಿದ್ವಿ ಅಂತಾನೂ ಅಲ್ಲ, ನಾವೇನೋ ಅದಕ್ಕೆ ಕಂಪೋಸ್ ಮಾಡಿದ್ವಿ ಅಂತ ಆಗ್ಲೇ ಇಲ್ಲ. ಅದು ಅಲ್ಲಿ ನಾನು ಬರದಂಗ್ ಕೊಟ್ಟೆ, ಅವ್ನಂಗ್ ಆಡ್ದ. ಅದೇ ಇವತ್ತು ಇಲ್ಲಿ ಬಂದಿರೋ ಇನ್ಮೇಲೆ ನಾವು ಸಾಂಗ್. ಅಂದ್ರೆ ಇನ್ಮೇಲೆ ಅಂತ ಏನಕ್ಕೆ ಬರೆದ್ವಿ ಅಂದ್ರೆ ಪ್ರತಿ ಸರಿ ಮಾಡು ಅಂತಂದ್ಬಿಟ್ಟು ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದು ಸಂತೋಷ್ ಲಾಡ್ ದಾದಾ ಅಂತಿದ್ದೀನಿ ನಾನು ಅವ್ರನ್ನ. ತುಂಬಾ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಈ ರೀತಿ ಶುರುವಾದಂತ ಜರ್ನಿ ನಾವು ಹತ್ತತ್ರ ಒಂದು 65 days ಏನೋ ಶೂಟ್ ಮಾಡಿದೀವಿ.